ಯುನೀಕ್ ಆದ ಹಾಗೂ ಅಷ್ಟೇ ಹೆಲ್ದಿಯಾದ ಸ್ನ್ಯಾಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಆರೋಗ್ಯಕರವಾದ ಈ ರೆಸಿಪಿ ರಾಗಿ ಹಾಗೂ ಬಾಳೆಹಣ್ಣು ಬಳಸಿ ತಯಾರಿಸಿದ್ದೇನೆ. ಮಕ್ಕಳಿಗಂತೂ ತುಂಬ ಇಷ್ಟವಾಗುವಂತಹ ಈ ರೆಸಿಪಿಯನ್ನು ಬೆಲ್ಲ ಬಳಸಿ ಮಾಡಿದ್ದೇನೆ. ಹೆಲ್ದಿ ಕೂಡ. ಹಾಗಾಗಿ ಸಿಂಪಲ್ ಆದ, ಟೇಸ್ಟಿಯಾದ ಹಾಗೂ ಹೆಲ್ದಿಯಾದ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಗೆ 2 ನೇಂದ್ರ ಬಾಳೆಹಣ್ಣನ್ನು ಬಳಸ್ತಾ ಇದ್ದೇನೆ. ಈ ರೀತಿ ಸಣ್ಣದಾಗಿ ಹಣ್ಣನ್ನು ತುಂಡು ಮಾಡಬೇಕು. ಇದನ್ನು ನೀವು ಈ ರೀತಿ ಚಿಕ್ಕದಾಗಿ ಪೀಸಸ್ ಮಾಡ್ಬೋದು ಅಥವಾ ಗ್ರೇಟರಿಂದ ಗ್ರೇಟ್ಸ್ ಮಾಡ್ಬೋದು. ಈ ಬದಿಯಲ್ಲಿ 1 ಕಪ್ಪಷ್ಟು ಹುರಿದ ನೆಲಗಡಲೆ ಬೀಜವನ್ನು ತೆಗೆದುಕೊಂಡಿದ್ದೇನೆ. ಇದರ ಸಿಪ್ಪೆಯನ್ನು ತೆಗೆದಿಟ್ಟಿದ್ದೇನೆ. ಈಗ ಇದನ್ನು ತರಿಯಾಗಿ ನಾವು ಪೌಡ್ರ್ ಮಾಡಬೇಕು. ಮೊದಲಿಗೆ ನಾವು ಬೆಲ್ಲದ ನೀರು ಮಾಡಬೇಕು. ಹಾಗಾಗಿ ಒಂದು ಸಾಧಾರಣ 175ರಿಂದ 200 ಗ್ರಾಮ್ ಅಷ್ಟು ಕಪ್ಪು ಬೆಲ್ಲವನ್ನು ಒಂದು ಪಾತ್ರೆಗೆ ಸೇರಿಸಿದ್ದೇನೆ. ಇದಕ್ಕೀಗ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇದನ್ನು ಬಿಸಿ ಮಾಡಬೇಕು. ಮೀಡಿಯಂ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡುವ. ಬೆಲ್ಲ ಮೆಲ್ಟ್ ಆದ ತಕ್ಷಣ ಇದನ್ನು ಆಫ್ ಮಾಡಬೇಕು. ಅಂದರೆ ಬೆಲ್ಲ ಪಾಕ ಆಗಬಾರ್ದು, ಖಾಲಿ ಇದು ಮೆಲ್ಟ್ ಆಗಿ ನೀರಾಗಬೇಕು. ನೋಡಿ, ಈ ರೀತಿಯಲ್ಲಿ ಮಾಡಬೇಕು. ನೆಕ್ಸ್ಟ್ ಈಗ ಒಂದು ಪ್ಯಾನಲ್ಲಿ 1 ದೊಡ್ಡ ಸ್ಪೂನಷ್ಟು ತುಪ್ಪವನ್ನು ಸೇರಿಸಬೇಕು. ಇದು ಬಿಸಿಯಾದ ತಕ್ಷಣ ತುಂಡು ಮಾಡಿದ ಬಾಳೆಹಣ್ಣನ್ನು ಸೇರಿಸಿ ಹುರ್ಕೊಳ್ಳುವ. ಬಾಳೆಹಣ್ಣು ಒಳ್ಳೆ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿ ಕೆಂಪಗಾಗಬೇಕು. ನೋಡಿ, ಈ ರೀತಿ ಹುರಿದಾದ ಮೇಲೆ ಬೆಲ್ಲದ ಬಿಸಿ ನೀರನ್ನು ಇದಕ್ಕೆ ಸೇರಿಸಬೇಕು. ಬೆಲ್ಲದಲ್ಲಿ ಕಸಕಡ್ಡಿ ಇರುವುದರಿಂದ ಇದನ್ನು ಈ ರೀತಿ ಸ್ಟ್ರೇನ್ ಮಾಡಿ ಸೇರಿಸಿದರೆ ಉತ್ತಮ. ಬೆಲ್ಲದ ನೀರು ಸೇರಿಸಿದ ನಂತರ ನಾವು ಈ ಹುರಿದ ಬಾಳೆಹಣ್ಣಿನ ಜೊತೆಗೆ ಹೊಳೆ ಮಾಡಿ ಇದನ್ನು ಮಿಕ್ಸ್ ಮಾಡಬೇಕು. ಫ್ಲೇಮ್ ಮೀಡಿಯಮಲ್ಲೇ ಇರಬೇಕು. ಈ ಹಣ್ಣು ಹಾಗೂ ಬೆಲ್ಲ ಸೇರಿ ಸ್ವಲ್ಪ ಗಟ್ಟಿ ಆಗ್ತಾ ಇರುವಾಗ ಇದರಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿಯನ್ನು ಸೇರಿಸಬೇಕು. ಇದರಲ್ಲಿ ಸಾಧಾರಣ 7ರಿಂದ 8 ಸ್ಪೂನಷ್ಟು ತೆಂಗಿನ ತುರಿ ಇದೆ. ತೆಂಗಿನ ತುರಿ ಸೇರಿಸಿದ ನಂತರ ಫ್ಲೇಮನ್ನು ಲೋ ಮಾಡಿ ಮಿಕ್ಸ್ ಮಾಡುವ. ಈಗ ನೋಡಿ, ಈ ಮಿಶ್ರಣ ಇನ್ನೂ ಸಹ ಗಟ್ಟಿ ಆಗ್ತಾ ಬಂದಿದೆ. ಈಗ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಹುಡಿಯನ್ನು ಸೇರಿಸಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೆಸಿಪಿಗೆ ನಾನು 1 ಕಪ್ಪಷ್ಟು ರಾಗಿ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಇದರಲ್ಲಿ ಸಾಧಾರಣ 200 ಗ್ರಾಮ್ ಅಷ್ಟು ಹುಡಿ ಇದೆ. ಈಗ ಈ ಹುಡಿಯನ್ನು ಇದರಲ್ಲಿ ಸೇರಿಸಿ ಮಿಕ್ಸ್ ಮಾಡಬೇಕು. ಈ ಹಿಟ್ಟು ಬೆಲ್ಲದ ನೀರಿನ ಜೊತೆಗೆ ಇದನ್ನು ಸೇರಿಸಿ ಒಳ್ಳೆ ಮಾಡಿ ಮಗಚುತ್ತಾ ಇದನ್ನು ಕಲಸಿಕೊಳ್ಬೇಕು. ಹಿಟ್ಟು ನೋಡಿ, ಈ ಬೆಲ್ಲ ಹಾಗೂ ತೆಂಗಿನ ತುರಿಯ ಮಿಶ್ರಣದ ಜೊತೆಗೆ ಸೇರಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದರಲ್ಲಿ ತರಿಯಾಗಿ ಹುಡಿ ಮಾಡಿಟ್ಟ ಕಡಲೆ ಬೀಜವನ್ನು ಸೇರಿಸಬೇಕು. ರಾಗಿಯ ಮಿಶ್ರಣದ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಎಲ್ಲವೂ ಬೆರೆತ ನಂತರ ಈ ಕನ್ಸಿಸ್ಟೆನ್ಸಿ ನೋಡಿ, ಈ ಥರದಲ್ಲಿ ಗಟ್ಟಿಯಾಗಿದೆ, ಪರ್ಫೆಕ್ಟ್ ಆಗಿದೆ ಕೂಡ. ನೀವು ತುಂಬ ಗಟ್ಟಿ ಅಂತ ಎನಿಸಿದರೆ ಇದಕ್ಕೆ 1/4 ಕಪ್ಪಷ್ಟು ಬಿಸಿ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಬೋದು, ಅಥವಾ ಬೆಲ್ಲದ ನೀರು ಉಳಿದಿದ್ರೆ ಅದನ್ನು ಸಹ ಸೇರಿಸ್ಬೋದು. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ ಹಾಗೂ ಇದನ್ನು ಇನ್ನೊಂದು ಪಾತ್ರೆಗೆ ಸೇರಿಸಬೇಕು. ಇದು 4ರಿಂದ 5 ನಿಮಿಷ ತಣಿಲಿಕ್ಕೆ ಇಡುವ. ಈ ರಾಗಿ ಸ್ನ್ಯಾಕನ್ನು ನಾನು ಬಾಳೆ ಎಲೆಯಲ್ಲಿ ಬೇಯಿಸ್ತಾ ಇದ್ದೇನೆ. ಹಾಗಾಗಿ ಎಲೆಗಳನ್ನು ತುಂಡು ಮಾಡಿ ಇದನ್ನು ಗ್ಯಾಸಿದ ಉರಿಯಲ್ಲಿ ಹಿಡಿದು ಸ್ವಲ್ಪ ಬಾಡಿಸಿದ್ದೇನೆ. ಈ ಥರ ಬಾಡಿಸುವುದರಿಂದ ಎಲೆ ಹರಿದು ಹೋಗುವುದಿಲ್ಲ. ಇದನ್ನು ಚೆನ್ನಾಗಿ ಒರೆಸಿಯೇ ಇದನ್ನು ಇಟ್ಟಿದ್ದೇನೆ. ಈ ರೀತಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಬೇಕು. ಈಗ ಒಂದು ಎಲೆಯನ್ನು ತೆಗೆದುಕೊಂಡು ಅದರ ಒಂದು ತುದಿಯನ್ನು ಈ ಥರ ಕ್ರಾಸ್ ಆಗಿ ಫೋಲ್ಡ್ ಮಾಡುವ ಹಾಗೂ ಇನ್ನೊಂದು ತುದಿಯನ್ನು ಸಹ ಈ ರೀತಿಯಲ್ಲಿ ಫೋಲ್ಡ್ ಮಾಡುವ. ತಯಾರಿಸಿಟ್ಟ ಮಿಶ್ರಣದ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಬಾಳೆ ಎಲೆಯಲ್ಲಿ ಸೇರಿಸುವ ಹಾಗೂ ಕೈಯಿಂದ ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಅದ್ದಿ ಮಿಶ್ರಣವನ್ನು ಎಲ್ಲ ಭಾಗಕ್ಕೆ ಬರುವ ಹಾಗೆ ಪ್ರೆಸ್ ಮಾಡುವ. ಈಗ ಮೇಲಿನ ಈ ಭಾಗ ಇದೆಯಲ್ಲ, ಅದನ್ನು ಫೋಲ್ಡ್ ಮಾಡಬೇಕು. ಇದೇ ರೀತಿ ಉಳಿದ ಎಲೆಗಳಲ್ಲಿ ಸಹ ಈ ಮಿಶ್ರಣವನ್ನು ಸೇರಿಸುವ. ಎಲೆಯನ್ನು ಕ್ರಾಸ್ ಆಗಿ ಫೋಲ್ಡ್ ಮಾಡಿ ಇನ್ನೊಂದು ಬದಿಯನ್ನು ಈ ರೀತಿ ಫೋಲ್ಡ್ ಮಾಡಿ ಮಿಶ್ರಣ ಸೇರಿಸಿ ಪ್ರೆಸ್ ಮಾಡುವ ಹಾಗೂ ಮೇಲಿನ ಭಾಗವನ್ನು ಕವರ್ ಮಾಡಬೇಕು. ಈಗ ಎಲ್ಲ ಎಲೆಗಳಲ್ಲಿ ಸೇರಿಸಿದ್ದು ಆಗಿದೆ. ಈಗ ನಾವು ಇದನ್ನು ಪ್ರೀಹೀಟ್ ಆದ ಇಡ್ಲಿ ಸ್ಟೀಮರಲ್ಲಿ ಇಟ್ಟು ಮೀಡಿಯಂ ಟು ಲೋ ಫ್ಲೇಮಲ್ಲಿ 10 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಮಿಶ್ರಣವನ್ನು ನಾವು ಚೆನ್ನಾಗಿ ಬಿಸಿ ಮಾಡಿ, ಇದು ಗಟ್ಟಿಯಾಗಿರುವುದರಿಂದ ಕೇವಲ 10 ನಿಮಿಷ ಇದು ಬೇಯಲಿಕ್ಕೆ ಸಾಕು. ಈಗ ನೋಡಿ, ಬೇಯಿಸಿದ್ದು ಆಗಿದೆ. 10 ನಿಮಿಷ ಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೇನೆ. ಇದರ ಹಬೆ ಹೋಗಲು ಇಲ್ಲಿ ಕೆಳಗಿಟ್ಟಿದ್ದೇನೆ. ಈಗ ಎಲೆಯಿಂದ ಒಂದೊಂದಾಗಿ
ಬಾಳೆಗೆ ಸಪ್ರೇಟ್ ಮಾಡುವ. ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ನೋಡಿದ್ರೇ ತಿಳಿತದೆ. ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗ್ತದೆ. ಮಕ್ಕಳಿಗೆ ಹೊರಗೆ ಬೇಕರಿಯಲ್ಲಿ ಸಿಗುವ ತಿನಿಸಿನ ಬದಲಾಗಿ ಈ ರೀತಿ ಟೇಸ್ಟಿಯಾದ ಹೆಲ್ದಿಯಾದ ಸ್ನ್ಯಾಕನ್ನು ರಜಾ ಸಮಯದಲ್ಲಿ ಮಾಡಿಕೊಡಿ. ಖಂಡಿತ ಚಿಕ್ಕವರಿಂದ ದೊಡ್ಡವರೆಲ್ಲರೂ ಇಷ್ಟಪಡುವಂತಹ ಸ್ನ್ಯಾಕ್ ಇದು. ಇವತ್ತಿನ ಈ ಟೇಸ್ಟಿ ಹೆಲ್ದಿ ಹಾಗೂ ಸಿಂಪಲ್ ಆದ ಸ್ನ್ಯಾಕ್ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಧನ್ಯವಾದಗಳು.